ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿದರೆ 21 ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸಿದ್ದಕ್ಕೆ ಸಮ ಎಂಬ ನಂಬಿಕೆ ಇದೆ. ಈ ದಿನ ಗಣೇಶನನ್ನ ಉಪವಾಸದಿಂದ ಪೂಜೆ ಮಾಡಿ ರಾತ್ರಿಯ ಸಮಯದಲ್ಲಿ ಚಂದ್ರೋದಯವಾದಾಗ ಚಂದ್ರ ದರ್ಶನವನ್ನು ಪಡೆದುಕೊಂಡು ಉಪವಾಸವನ್ನು ಮುಗಿಸಿ ವ್ರತವನ್ನ ಆಚರಿಸುತ್ತಾರೆ. ಈ ಮಳೆ ಮೋಡದಿಂದಾಗಿ ಚಂದ್ರ ಕಾಣದಿದ್ದಾಗ ಚಂದ್ರ ದರ್ಶನವನ್ನು ಹೇಗೆ ಪಡೆದುಕೊಳ್ಳಬೇಕು, ವ್ರತವನ್ನು ಹೇಗೆ ಮುಗಿಸಬೇಕು, ಉಪವಾಸವನ್ನು ಹೇಗೆ ಕೊನೆಗೊಳಿಸಬೇಕು, ಹಾಗೆ ಚಂದ್ರೋದಯದ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಈ ದಿನ ಉಪವಾಸದಿಂದ ಗಣಪತಿಯನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ಮಾಡುತ್ತೇವೆ. ಹಾಗೆ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಗಣೇಶನ ಪೂಜೆ ಮಾಡಿ ಚಂದ್ರೋದಯವಾದಾಗ ಚಂದ್ರ ದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರವೇ ನಾವು ಉಪವಾಸವನ್ನು ಮುಗಿಸುತ್ತೇವೆ. ಮಳೆಯಿಂದ ಆಗಿರ್ಬೋದು, ಮೋಡಗಳಿಂದ ಆಗಿರ್ಬೋದು, ನಮಗೆ ಚಂದ್ರ ದರ್ಶನವನ್ನು ಪಡೆಯಲು ಸಾಧ್ಯವಾಗದಿದ್ದಾಗ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದರೆ, ಮೊದಲಿಗೆ ಈ ದಿನದ ಚಂದ್ರೋದಯದ ಸಮಯವನ್ನು ತಿಳಿದುಕೊಳ್ಳೋಣ. ಈ ದಿನದ ಚಂದ್ರೋದಯದ ಸಮಯ ಅಂದರೆ ರಾತ್ರಿ 10:22 ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಮಯದಲ್ಲಿ ಚಂದ್ರೋದಯವಾಗುತ್ತದೆ. ರಾತ್ರಿ 9:55 10:22 ಯಾವಾಗ ಬೇಕಾದರೂ ಚಂದ್ರೋದಯವಾಗಬಹುದು. ಹಾಗೆ ಚಂದ್ರೋದಯದ ಸಮಯವನ್ನು ಎಲ್ಲ ಕ್ಯಾಲೆಂಡರ್ಗಳಲ್ಲೂ ಕೂಡ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಚಂದ್ರನ ದರ್ಶನವನ್ನು ಪಡೆದುಕೊಳ್ಳಬೇಕು. ಅಂದರೆ ಚಂದ್ರೋದಯ 10:22 ಇದ್ದರೆ ಅದರ ಅರ್ಧ ಗಂಟೆಯ ಮೇಲ್ಪಟ್ಟು ನೀವು ಚಂದ್ರನ ದರ್ಶನಕ್ಕೆ ಕಾದು ನಂತರ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು. ಚಂದ್ರೋದಯದ ಸಮಯ ಕಳೆದು ಅರ್ಧ ಗಂಟೆಯ ಮೇಲ್ಪಟ್ಟು ಕೂಡ ಚಂದ್ರನ ದರ್ಶನ ಸಿಗದಿದ್ದಾಗ ಮಾತ್ರ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಮೊದಲಿಗೆ ಒಂದು ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ತೆಗೆದುಕೊಳ್ಳಿ. ಆ ತಟ್ಟೆಗೆ ಅಕ್ಕಿಯಿಂದ ಚಂದ್ರನ ಆಕೃತಿಯನ್ನು ಬರೆಯಿರಿ. ನಂತರ ಇದನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಈ ಚಂದ್ರನ ಆಕೃತಿಯಲ್ಲಿ ಅಕ್ಕಿಯಿಂದ ಬಿಡಿಸಿರ್ತೀವಲ್ಲ, ಅದನ್ನೇ ಚಂದ್ರ ಎಂದು ಭಾವಿಸಿಕೊಂಡು ಚಂದ್ರನಿಗೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಅರ್ಪಿಸಿ ಹಾಗೆ ಹೂಗಳನ್ನು ಅರ್ಪಿಸಿ ಅಕ್ಕಿಯ ಮೂಲಕವಾಗಿ ಚಂದ್ರ ದರ್ಶನವನ್ನು ಪಡೆದುಕೊಳ್ಳಿ. ನಂತರ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಬಹುದು. ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ವ್ರತವನ್ನು ಆಚರಿಸುವವರು ಚಂದ್ರ ದರ್ಶನವನ್ನು ಪಡೆದುಕೊಂಡರೆ ತುಂಬ ಒಳ್ಳೆಯದು. ಸಾಧ್ಯವಾಗದ ಪಕ್ಷದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಯಾವ ರೀತಿ ಉಪವಾಸವನ್ನು ಕೊನೆಗೊಳಿಸಬೇಕು ಎಂದರೆ, ಚಂದ್ರ ದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆ ಮಾಡಿ ಗಣಪತಿಗೆ ಮಹಾಮಂಗಳಾರತಿ ಮಾಡಿ ಗಣಪತಿಗೆ ಯಾವ ನೈವೇದ್ಯವನ್ನು ನೀವು ಅರ್ಪಿಸಿ ಪೂಜೆ ಮಾಡಿರ್ತೀರೋ ಆ ನೈವೇದ್ಯವನ್ನು ಸೇವನೆ ಮಾಡಿ ನಿಮ್ಮ ಉಪವಾಸವನ್ನು ಕೊನೆಗೊಳಿಸಿ. ಹಾಗೆ ಉಪವಾಸ ಮುಗಿತು ಅಂತ ಹೇಳಿ ನೀವು ರಾತ್ರಿಯ ಸಮಯದಲ್ಲಿ ಹೆಚ್ಚು ಆಹಾರವನ್ನು ಸೇವನೆ ಮಾಡಬಾರದು. ಲಘು ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರುವ ಪದಾರ್ಥಗಳು ಹಾಗೆ ಅನ್ನವನ್ನು ತ್ಯಜಿಸಿ ಉಪ್ಪಿಟ್ಟು, ಅವಲಕ್ಕಿ ಈ ಥರದ ಪದಾರ್ಥವನ್ನು ಸೇವನೆ ಮಾಡಿ. ಬೆಳಿಗ್ಗೆಯಿಂದ ಉಪವಾಸವಿದ್ದು ರಾತ್ರಿಯ ಸಮಯದಲ್ಲಿ ಹೆಚ್ಚು ಆಹಾರವನ್ನು ತಿನ್ನುವುದರಿಂದ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಉಂಟಾಗುತ್ತದೆ. ಆದ್ದರಿಂದ ಲಘು ಆಹಾರವನ್ನು ಮಾತ್ರ ಸೇವನೆ ಮಾಡಬೇಕು. ಇನ್ನು ಚಂದ್ರಾಕೃತಿಯನ್ನು ಬರೆಯಲು ಉಪಯೋಗಿಸಿರ್ತಕ್ಕಂಥ ಅಕ್ಕಿಯನ್ನು ಏನು ಮಾಡಬೇಕು ಅಂದರೆ, ಆ ಅಕ್ಕಿಯಿಂದ ಏನಾದರೂ ಸಿಹಿಯಾದ ಅಡುಗೆಯನ್ನು ಮಾಡಿ ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಬಹುದು. ಇಲ್ಲ ಅಂದರೆ ಹಸುವಿಗೆ ಆಹಾರವಾಗಿ ನೀಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಚಂದ್ರ ಕಾಣದಿದ್ದಾಗ ಯಾವ ಪರಿಹಾರವನ್ನು ಮಾಡಿಕೊಳ್ಳಬೇಕು, ಹಾಗೆ ಉಪವಾಸವನ್ನು ಹೇಗೆ ಕೊನೆಗೊಳಿಸಬೇಕು, ಈ ದಿನದ ಚಂದ್ರೋದಯದ ಸಮಯ ಏನು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.